ವರುಣ್ ವರ್ಷ ಅವರು ಹಾಗೆ ನಿಖಿಲ್ ಮಧು ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಗುರುತಿಸ್ಕೊಂಡಿದ್ದಾರೆ. ಹಾಗೆ ಎಲ್ಲರಿಗೂ ಲಕ್ಷಾಂತರ ಜನ ಫಾಲೋವರ್ಸ್ ಇದ್ದಾರೆ. ಎರಡೂ ಸ್ಟೋರಿಲಿ ಒಂದು ಮಾರಲ್ ಇದೆ ಅಂತ ಅನ್ನಿಸ್ತು. ಆ ಮಾರಲ್ ಆಫ್ ದ ಸ್ಟೋರಿನ ಹೇಳೋಣ ಅಂತ ಅಂದ್ಕೊಂಡೆ. ಸೊ ನಾನು ಡೈಲಿ ಇವರ ವೀಡಿಯೋಸ್ಗಳನ್ನೆಲ್ಲ ವಾಚ್ ಮಾಡ್ತಾ ಇರ್ತೀನಿ. ಸ್ಕ್ರೋಲಿಂಗ್ ಮಾಡಿದ್ರೆ ಇವ್ರುಗಳೇ ಬರ್ತಾಯಿದ್ರು. ಒಂದು ಟೈಮಲ್ಲಿ ನನ್ನ ಮೊಬೈಲಲ್ಲಿ ಇವ್ರು ಬಿಟ್ಟರೆ ಇನ್ನೇನು ಬರ್ತಾ ಇರ್ತಿಲ್ಲ. ಈ ಕಡೆ ನಿಶಾ ನಿಖಿಲ್ ಅವ್ರದ್ದೊಂದು ಅಕೌಂಟು, ಅವ್ರ ವೀಡಿಯೋಸು, ಅವ್ರ ಕಾಮಿಡಿ ವೀಡಿಯೋಸ್, ಹಾಗೆ ಈ ಕಡೆ ವರುಣ್ ವರ್ಷ ಅವ್ರದ್ದು ಅವರ ಜೋಡಿ ವೀಡಿಯೋಸು, ಏನು ಎಲ್ಲಿ ಸ್ಕ್ರಾಲ್ ಮಾಡಿದ್ರು ಇವ್ರುಗಳೇ ಕಾಣಿಸ್ತಾ ಇದ್ದಿದ್ದು. ಇವಾಗ ಸ್ವಲ್ಪ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಜಾಸ್ತಿ ಆಗಿದ್ದಾರೆ. ಈ ವರುಣ್ ಹಾಗೂ ವರ್ಷ ಇವರ ಸ್ಟೋರಿ ಎಲ್ಲರಿಗೂ ಗೊತ್ತಿರೋದೆ. ರೀಸೆಂಟಾಗಿ ಬ್ರೇಕಪ್ ಅಂತ ಸ್ಟೇಟಸ್ ಹಾಕೊಂಡು ವರ್ಷ ಅವರು ಸೊ ವರುಣ್ ಮೇಲೆ ಅವನು ಬೇರೆ ಹುಡುಗಿನ ಪ್ರೀತಿಸ್ತಾ ಇದ್ದಾನೆ, ಬೇಡ ಬೇಡ ಅಂದರು, ಅವರಿಂದನೇ ಹೋಗ್ತಾ ಇದ್ದಾನೆ. ಸೊ ತುಂಬ ಬೇಜಾರಾಗ್ತದೆ ನನಗೆ, ಅದು ಇದು ಅಂತ ಒಂದಷ್ಟು ಬರ್ದಿ ಎಲ್ಲ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಡಿಸ್ಕಷನ್ ಆಯಿತು ಈ ವಿಚಾರ. ಆಯಿತಾ, ಇನ್ನು ವರುಣ್ ಅವರ ಮೇಲೆ ಸ್ವಲ್ಪ ಅಲಿಗೇಷನ್ಸು ಬಂತು. ಏನು ಗುರು, ಜೊತೆಗಿದ್ದಿದ್ದ ಹುಡುಗಿನ ದೂರ ಮಾಡ್ಕೊಂಡು ಬೇರೆ ಹುಡುಗಿಯಿಂದ ಹೋಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಹಾಗೆ ಅವರು ಒಂದು ಸೀರಿಯಲ್ ಕೂಡ ಮಾಡ್ತಾ ಇದ್ದಾರೆ ವರುಣ್ ಅವರು, ಬೃಂದಾವನ ಅಂತ. ಆ ಸೀರಿಯಲ್ಗೆ ಸೆಲೆಕ್ಷನ್ ಆದಾಗಲೂ ಕೂಡ ಅವ್ರಿಗೆ ಈ ಥರದೇ ಒಂದಷ್ಟು ಅಲಿಗೇಷನ್ಸ್ ಎಲ್ಲ ಇರ್ತು. ಒಂದು ಹುಡುಗಿಗೆ ಮೋಸ ಮಾಡಿದ್ದಾನೆ, ಅವ್ನಿಗೆ ಹೋಗಿ ಚಾನ್ಸ್ ಕೊಟ್ಟಿದ್ದಾರೆ, ಹಂಗೆ ಹಿಂಗೆ ಅಂತೆಲ್ಲ ಬಂದಿತ್ತು. ಸೊ ಅದು ಹೆಂಗಾಯ್ತು ಅಂದರೆ ಒಂದು ಬ್ಲ್ಯಾಕ್ ಮಾರ್ಕು ಆಯಿತಾ, ಅವ್ರ ಜೀವನದಲ್ಲೇ ಒಂದು ದೊಡ್ಡ ಬ್ಲ್ಯಾಕ್ ಮಾರ್ಕ್. ಯಾಕಂದರೆ ಒಂದಷ್ಟು ವರ್ಷದಿಂದ ಪ್ರೀತಿಸಿ ಆಯಿತಾ ಮದುವೆ ಆಗ್ತೀವಿ ಅಂತ ಎಲ್ಲ ಹೇಳ್ಕೊಂಡು ಓಡಾಡ್ಬಿಟ್ಟು ಇವಾಗ ಇದ್ದಕ್ಕಿದ್ದಂಗೆ ದೂರ ಆಗೋಗ್ತಾರೆ ಅಂತ ಅಂದಾಗ, ಆ ಥರ ಒಂದು ಅಲಿಗೇಷನ್ಸ್ ಎಲ್ಲ ಬಂದಾಗ ಸೊ ನೋಡೋರ್ಗು ಸಿಕ್ಕಾಪಟ್ಟೆ ಬೇಜಾರು. ಏನು ಗುರು ಇದು, ಇಷ್ಟೇ ಇವದ್ದೆಲ್ಲ ಸುಮ್ಮನೆ ಹೇಳ್ಕೊಂಡು ಓಡಾಡ್ತಾರೆ ಅಷ್ಟೇ ಅನ್ನೋ ಥರ ಆಗೋಯ್ತದು ಆಯಿತಾ. ಸೊ ಸುಮ್ಮನೆ ಅವ್ರ ಲೈಫಲ್ಲೇ ಒಂದು ದೊಡ್ಡ ಬ್ಲ್ಯಾಕ್ ಮಾರ್ಕ್ನ ಹಾಕೊಂಡ್ರು. ಬಟ್ ಈ ಕಡೆ ಬಂದರೆ ಮಧು ಹಾಗೂ ನಿಖಿಲ್ ಅವರು, ಸೊ ನಾನು ಇವರ ವ್ಲಾಗ್ಸ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಅವಾಗವಾಗ ಕಂಟಿನ್ಯೂಸ್ ನೋಡಿಲ್ಲ, ಬಟ್ ಅವಾಗವಾಗ ತುಂಬ ವ್ಲಾಗ್ಸ್ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ. ಹಾಗೆ ಇವರಿಬ್ಬರು ಜೊತೆಗಿದ್ದಾಗಲೂ ಕೂಡ ಏನೋ ಒಂದು ಇವರು ಇಷ್ಟಪಡ್ತಾಯಿದ್ದಾರೆ, ಪ್ರೀತಿ ಮಾಡ್ತಾಯಿದ್ದಾರೆ ಅನ್ನೋ ಥರ ಒಂದು ಫೀಲ್ ಬರೋಕ್ಕೇ ಬಿಟ್ಟಿಲ್ಲ ಅವರು ಯಾವ ವೀಡಿಯೋಸಲ್ಲೂ. ಏನೋ ಒಂದು ಕ್ಯಾಶುವಲ್ ಫ್ರೆಂಡ್ಸ್ ಇರ್ಬೋದೇನೋ ಅನ್ನೋ ಥರನೇ ಅನ್ನಿಸ್ತಾ ಇತ್ತು. ಯಾವಾಗ ಎಲ್ಲ ಮನೆ ಕಡೆಯಿಂದ ಒಪ್ಕೊಂಡು ಒಂದು ಅಫಿಷಿಯಲಾಗಿ ಒಂದು ಶಾಸ್ತ್ರ ಅಂತ ಎಲ್ಲ ಹೋದರು, ಇವಾಗ ರೀಸೆಂಟಾಗಿ ಅನೌನ್ಸ್ ಮಾಡ್ಕೊಂಡಿದ್ದಾರೆ ಅಂದರೆ ನಾವು ಅಫಿಷಿಯಲಾಗಿ ಮದುವೆ ಆಗ್ತಾಯಿದ್ದೀವಿ ಅಂತ. ಡೈರೆಕ್ಟು ಮದುವೆ ವಿಚಾರನ ಹೇಳ್ಕೊಂಡಿದ್ದಾರೆ. ಸೊ ಎಲ್ಲ ಒಂದು ಕಡೆ ಅವರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಿದ್ರೂ ಕೂಡ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಅವ್ರ ಮಧ್ಯೆನೇ ಇರೋದು. ಅಕಸ್ಮಾತ್ ಮನೆಯವ್ರು ಒಪ್ಪಿಲ್ಲ, ಇವ್ರಿಗೇನು ಆಯಿತು ಅಡ್ಜಸ್ಟ್ ಆಗ್ತಾಯಿಲ್ಲ ಅಂತ ಅಂದಾಗ ಅವ್ರ ಮಧ್ಯೆನೇ ಆ ವಿಚಾರ ಅಲ್ಲೇ ಮುಗ್ದೋಗೋದು. ಪಬ್ಲಿಕ್ ಮಾಡಿರಲಿಲ್ಲ, ಪಬ್ಲಿಕ್ಕಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಆಗ್ತಾ ಇರಲಿಲ್ಲ. ಸೊ ಎಲ್ಲೋ ಒಂದು ಕಡೆ ಈ ಥರ ಅಂದರೆ ಪಬ್ಲಿಕ್ ಫಿಗರ್ಸ್ ಅಂತಲೇ ಅಲ್ಲ, ಯಾವತ್ತೂ ಪ್ರೀತಿ ವಿಚಾರ ಅಂತ ಬಂದಾಗ ನೀವು ಅಫಿಷಿಯಲಾಗಿ ಯಾವಾಗ ಒಂದು ಶಾಸ್ತ್ರ ಸಂಪ್ರದಾಯ ಪ್ರಕಾರ ಹೋಗ್ತೀರಾ ಆವಾಗಲೇ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಅಕಸ್ಮಾತ್ ಅದಾಗಲಿಲ್ಲ ಅಂದರೆ ಈ ಥರ ಅಜೀಬಾಗೋಗುತ್ತೆ ಲೈಫಲ್ಲಿ, ಒಂದು ದೊಡ್ಡ ಬ್ಲ್ಯಾಕ್ ಮಾರ್ಕ್. ಸೊ ನೋಡಿ, ಯೋಚನೆ ಮಾಡಿ ನಿಮ್ಮ ಡಿಸಿಷನ್ಸ್ಗಳು ತಗೊಳ್ಳುವಾಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗಿಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್.